ಧಾರವಾಡದ ಜನ್ನತ್ ನಗರದ ಬಳಿ ಇರುವ ತ್ಯಾಜ್ಯ ವಿಲೇವಾರಿ ಘಟಕದ ಕಸದ ಗುಡ್ಡಕ್ಕೆ ಬೆಂಕಿ ಬಿದ್ದಿದ್ದು ನಗರದಾದ್ಯಂತ ವಿಷಯುಕ್ತ ದಟ್ಟ ಹೊಗೆ ಆವರಿಸಿದೆ. ಬೆಂಕಿಯ ಪರಿಣಾಮವಾಗಿ ಹೊರಹೊಮ್ಮುತ್ತಿರುವ ಕಪ್ಪು ಹೊಗೆಯು ಹೊಸ ಯಲ್ಲಾಪುರ, ಗಾಂಧಿನಗರ ಹಾಗೆಯೇ ಜೆಎಸ್ಎಸ್ ಕಾಲೇಜು ಮುಂಭಾಗದ ರಸ್ತೆಗಳನ್ನು ಸಂಪೂರ್ಣವಾಗಿ ಮುಚ್ಚಿ ಬೇಸಿಗೆಯ ಬಿಸಿಲಿಗೆ ಬೆಂಕಿ ತೀವ್ರಗೊಂಡಿದ್ದು ಗಾಂಧಿನಗರ ಮತ್ತು ಟೋಲನಾಕ ಪ್ರದೇಶದ ನಿವಾಸಿಗಳು ಉಸಿರಾಟದ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಕಸದ ಗುಡ್ಡದಿಂದ ಏಳುತ್ತಿರುವ ಈ ದಟ್ಟ ಹೊಗೆಯಿಂದಾಗಿ ಸಾರ್ವಜನಿಕರು ಅನಿವಾರ್ಯವಾಗಿ ವಿಷಯುಕ್ತ ಗಾಳಿಯನ್ನ ಸೇವಿಸುವಂತಾಗಿದ್ದು ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ಸ್ಥಳೀಯ ಆಡಳಿತವು ಕೂಡಲೇ ಕ್ರಮ ಕೈಗೊಂಡು ಪರಿಸ್ಥಿತಿ ನಿಯಂತ್ರಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.